ಹಲೋ ಫ್ರೆಂಡ್ಸ್, ಗೀತಾಸ್ ಕಿಚನ್ಗೆ ಸ್ವಾಗತ. ನಾನು ಈ ದಿನ ಮಾವಿನ ಹಣ್ಣಿನ ಕರಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಈಗ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಸಾಸಿವೆಯನ್ನು ಸೇರಿಸೋಣ. ನೋಡಿ, ಸಾಸಿವೆ ಚಟಪಟ ಅಂತ ಅನ್ನಲಿ. ಚಟಪಟ ಅನ್ನೋ ಅಷ್ಟರೊಳಗೆ ನಾವು ಅದಕ್ಕೆ ಬೇಕಾಗುವಂತಹ ಮೆಣಸಿನಕಾಯಿ, ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ಇದಕ್ಕೆ ಕರಿಬೇವು, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿಕಾಯನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಹಸಿಮೆಣಸಿಕಾಯಿ ಖಾರ ಬಿಡೋ ತನಕ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸಿಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆಯನ್ನು ಸಹ ಸೇರಿಸ್ಕೊಂಡಿರ್ತೇನೆ. ಯಾಕೆಂತಂದರೆ ಇದು ಮಾವಿನ ಹಣ್ಣಿನ ಕರಿ ಆಗಿರೋದ್ರಿಂದ ಮಧ್ಯದಲ್ಲಿ ಒಂದು ರೀತಿ ಕರು ಅಂತ ಸಿಗಲಿಕ್ಕೋಸ್ಕರ ಒಂದು ಕಡಲೆಬೇಳೆಯನ್ನು ಸೇರಿಸ್ಕೊಂಡಿರುತ್ತೇನೆ. ನೋಡಿ, ಈಗ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕೆಂಪಗೆ ಆಗುವ ಮಟ್ಟಿಗೆ ನಾವು ಎಣ್ಣೆಯಲ್ಲೇ ಬಾಡಿಸಿಕೊಳ್ಳೋಣ. ಈ ರೆಸಿಪಿನ ನೀವು ರೊಟ್ಟಿ, ಚಪಾತಿಯೊಂದಿಗೆ ತಿನ್ನಲಿಕ್ಕೆ ರುಚಿಕರವಾಗಿರುತ್ತೆ ಅಂತ ಹೇಳ್ತೀನಿ. ಯಾಕೆಂತಂದರೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲವಾರು ರೆಸಿಪಿಗಳನ್ನ ನಾವು ಮಾಡ್ಬೋದು ನಮಗೆ ತಿಳಿದ ಮಟ್ಟಿಗೆ. ಸೊ ಅದೇ ರೀತಿಯಲ್ಲಿ ನಾನು ಈಗ ಮಾಡ್ತಾ ಇರೋಂಥ ಇದೊಂದು ಹೊಸ ಥರದ ಒಂದು ರೆಸಿಪಿ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಇದು ನನ್ನ ಒಂದು ಇದರಲ್ಲಿ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಸ್ವಲ್ಪ ಗೋಡಂಬಿಯನ್ನು ಚೂರು ಮಾಡಿಕೊಂಡು ಇದರೊಳಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಹೀಗೆ ಎಣ್ಣೆಯಲ್ಲೇ 1-2 ನಿಮಿಷ ಎಣ್ಣೆಯಲ್ಲೇ ಪ್ರತಿಯೊಂದನ್ನು ಬಾಡಿಸಿಕೊಳ್ಳಿ. ನಾನು ಇದಕ್ಕೆ ಚಿಲ್ಲಿ ಪೌಡರ್, ಅರಿಶಿಣದ ಪೌಡರು, ಕೊರಿಯಂಡರ್ ಪೌಡರ್ ಹಾಗೂ ಕ್ಯುಮಿನ್ ಪೌಡರನ್ನು ಸೇರಿಸಿ ನೀರಿನಲ್ಲಿ ಕಲಸಿಟ್ಟುಕೊಂಡಿರುತ್ತೇನೆ. ಈ ಒಂದು ಮಿಶ್ರಣವನ್ನು ಈಗ ನಾವು ಬಾಡಿಸುತ್ತಿರುವ ಒಗ್ಗರಣೆಗೆ ಇದನ್ನು ಸೇರಿಸಿಕೊಳ್ಳೋಣ. ನೋಡಿ, ಮಿಶ್ರಣವನ್ನು ನಾನು ಬಾಣಲೆಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಅದೇ ರೀತಿ ಕುದಿಯಲಿ. ಸ್ವಲ್ಪ ಎಣ್ಣೆ ಮೇಲೆ ಬರುವ ಹಾಗೆ ಬೇಯಿಸಿದ ನಂತರ ನಾನು ಮಾವಿನ ಹಣ್ಣನ್ನು ಹಾಕ್ತೀನಿ. ಮಾವಿನ ಹೋಳು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿಕೊಂಡು ಇದನ್ನು ನಾನು ತಪ್ಪಿದರೆ 2 ವಿಷಲ್ ಬರುವವರೆಗೂ ಕುದಿಸಿ ನಂತರ ಓಪನ್ ಮಾಡಿ. ಹುಳಿಯಾದ, ರುಚಿಯಾದ, ಸಿಹಿಯಾದ ಮಾವಿನ ಹಣ್ಣಿನ ಕರಿ ರೆಡಿ ಇದೆ. ಇದನ್ನು ನೀವು ರೊಟ್ಟಿಯೊಂದಿಗಾದರೂ ಚಪಾತಿಯೊಂದಿಗಾದರೂ ತಿನ್ನಲು ಬಲು ರುಚಿಯಾಗಿರುತ್ತೆ. ಜೊತೆಗೆ ನೀವು ಅನ್ನಕ್ಕೆ ಕಲಿಸಿಕೊಂಡು ತಿಂದರೂ ಸಹ ಚೆನ್ನಾಗಿರುತ್ತದೆ. ಈ ರೆಸಿಪಿಯನ್ನು ಇಷ್ಟಪಟ್ಟಲ್ಲಿ ಗೀತಾಸ್ ಕಿಚನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.